ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಒಂದ್ ಕಡೆ ಡಿ ಗ್ಯಾಂಗ್ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡೋದು, ಆ ಮೂಲಕ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋದು, ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ ನಟ ದರ್ಶನಾದಿಯಾಗಿ ಅವರ ಗ್ಯಾಂಗ್ಗೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿನ, ಎಕ್ಸ್ಕ್ಲೂಸಿವ್ ಮಾಹಿತಿನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ನಾವು ಪದೇ ಪದೇ ಹೇಳೋದಿಷ್ಟೇ, ನಟ ದರ್ಶನ್ ಅಪರಾಧಿ ಅಲ್ಲ, ಸದ್ಯಕ್ಕಂತೂ ಆರೋಪಿ. ಕಾನೂನಿನ ಚೌಕಟ್ಟಲ್ಲಿ, ಕಾನೂನಿನ ನೆಲದಲ್ಲಿ ಏನ್ ಶಿಕ್ಷೆ ಆಗುತ್ತೋ ಕಾದ್ ನೋಡೋಣ. ಅವ್ರು ತಪ್ಪು ಮಾಡಿದ್ದಾರಾ ಇಲ್ವಾ ಎಲ್ಲವೂ ಕೂಡ ಸಾಬೀತಾಗಬೇಕಾಗತ್ತೆ ಅಂತ ಪವಿತ್ರ ಗೌಡ ಮಾಜಿ ಪತಿ ಹೇಳೋದೇನು, ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಅವರ ಸ್ಟೇಟ್ಮೆಂಟ್. ಪವಿತ್ರ ಗೌಡ ಮಾಜಿ ಪತಿ ಹೇಳೋದೇನು, ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಜೊತೆ ಅವರು ಜಾಯಿನ್ ಆಗ್ತಾರೆ. ಈ ಪ್ರಕರಣದಲ್ಲಿ ಆಗಿರುವಂತಹ ಬೆಳವಣಿಗೆ, ಪ್ರಕರಣ ಬೆಳಕಿಗೆ ಬಂದಾಗ ಅವ್ರಿಗೆ ಅನ್ಸಿದ್ದೇನು, ಆ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಮಾತನಾಡ್ತಾ ಹೋಗ್ತಾರೆ. ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಜೊತೆಗೆ. ಸಂಜಯ್ ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸಂಜಯ್ ಸರ್. ಪವಿತ್ರ ಗೌಡ ಅವರು ಈ ಹಿಂದೆ ತಮ್ಮ ಜೊತೆ ಮದುವೆ ಆಗಿದ್ರು, ಕೆಲ ವರ್ಷ ಸಂಸಾರ ಮಾಡಿದ್ದೀರಿ ಅನ್ನೋ ಕಾರಣಕ್ಕೆ ನಂತರದಲ್ಲಿ ಡಿವೋರ್ಸ್ ಆಗಿದೆ. 10 ರಿಂದ 11 ವರ್ಷ ಆಯಿತು ಇಬ್ರು ದೂರ ಆಗಿ ಅನ್ನುವಂತಹ ವಿಚಾರ ಪ್ರತಿ ಬಾರಿ ತಾವು ಹೇಳ್ತಾ ಬಂದಿದ್ದೀರಿ. ಆದ್ರೆ ನನ್ನ ಪ್ರಶ್ನೆ, ಯಾವಾಗ ಈ ಪವಿತ್ರ ಗೌಡ ಒಂದು ಕೊಲೆ ಕೇಸ್ನಲ್ಲಿ ಬಂಧನಕ್ಕೊಳಗಾಗ್ತಾರೆ ಅನ್ನುವಂತ ಸುದ್ದಿ ಬಂತು, ಏನ್ ಅನಿಸ್ತು ನಿಮ್ಗೆ? ಟು ಬಿ ಫ್ರಾಂಕ್, ಈ ತರ ನೋಡಿ, ಈ ತರ ಪವಿತ್ರಗಳು ಯಾವಾಗ ಮಾಡೋದು, ಈ ತರ ನಮ್ಗೆ ನಿಜವಾಗ್ಲೂ ಕೇಳಾದ್ಮೇಲೆ ನಿಜವಾಗ್ಲೂ ನಮ್ಗೆ ಶಾಕ್ ಆಗಿತ್ತು. ಶಾಕ್ ಅಂದ್ರೆ ನಂಬಿಕೆನೇ ಆಗಿಲ್ಲ. ಯಾಕಂದ್ರೆ ಆ ತರ ಪವಿ ಇದಾರಲ್ವ, ಶಿ ಇಸ್ ನಾಟ್ ದಟ್ ಟೈಪ್ ಆಫ್ ಗರ್ಲ್. ಒಟ್ಟಲ್ಲಿ ಶಾಕಿಗೆ ಒಳಗಾಗಿದ್ರಿ ಸುದ್ದಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಬಂದಾಗ ಹೌದು ಮೇಡಮ್, I was like the entire afternoon of mine and the entire evening and the entire completely ಅಂದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಹೆಂಗಾಯ್ತು, ಯಾವ ತರ ಆಯ್ತು ಅಂತ ನಾನು ಯೋಚನೆ ಮಾಡಿದೆ ಅಷ್ಟೇ. ಬಿಟ್ಟರೆ ಮಾತ್ರ ನನಗೆ ಫುಲ್ ನಂಬಿಕೆ ಇತ್ತು ಅವ್ರಿಗೆ ಈ ತರ ತಪ್ಪು ಕೆಲಸ ಯಾವಾಗಲೂ ಮಾಡಿಲ್ಲ ಅಂತ, ಮಾಡೋದು ಇಲ್ಲ ಅನ್ನೋ ನಂಬಿಕೆ ತಮ್ದು. ಸಂಜಯ್ ಸರ್, ಆದ್ರೆ ಸ್ವಲ್ಪ ವರ್ಷ ಹಿಂದಕ್ಕೆ ಹೋಗಿ ಮಾತಾಡೋಣ. ಸಹಜವಾಗಿ ಒಂದಷ್ಟು ಜನಕ್ಕೆ ಕುತೂಹಲ ಸರ್, ಜನಸಾಮಾನ್ಯರಿಗೆ ಪವಿತ್ರ ಗೌಡ ಅವ್ರದ್ದು ಡಿವೋರ್ಸ್ ಯಾಕಾಯ್ತು, ಯಾಕೆ ಪತಿ ಬಿಟ್ಟು ಹೋದ್ರು, ಏನ್ ಸಮಸ್ಯೆ ಬಂದಿರಬಹುದು, ಯಾಕೆ ಇನ್ನೊಬ್ರು ಸಂಸಾರದಲ್ಲಿ ಬಂದ್ರು, ಇಂತಹ ಅನೇಕ ಪ್ರಶ್ನೆಗಳು ಜನಸಾಮಾನ್ಯರಿಗೆ ಇದೆ. ಹಾಗಾಗಿ ಒಂದು ಕ್ಲಾರಿಟಿ ಪಡೆದುಕೊಳ್ಳುವಂತಹ ಪ್ರಯತ್ನ ಸರ್ ಅಷ್ಟೇ. ಎಷ್ಟು ವರ್ಷ ಆಯ್ತು ಸರ್ ಡಿವೋರ್ಸ್ ಆಗಿ, ಯಾವ ಕಾರಣಕ್ಕಾಯ್ತು ಅಂತ ಕೇಳ್ಬಹುದಾ? ಶೋರ್ ಮೇಡಮ್, ನೀವು ಕೇಳ್ಬೋದು. ಇದು ಕಾರಣ ಅಂದ್ರೆ ಮೇಡಮ್, ನಾನು ಸುಮಾರು ಆಲ್ಮೋಸ್ಟ್ ಆಲ್ ದ ಚಾನಲ್ಸ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ದ ಚಾನಲ್ಸ್ ನಾನು ಹೇಳಿದ್ದೀನಿ. ಒಂದೇ ಮೇಡಮ್, ನನ್ಗೂ ಪವಿತ್ರ ಗೌಡ ಅವ್ರಿಗೂ ಯಾವಾಗ ಟೈಮ್ ಸಿಗ್ತಾ ಇತ್ತು. ಅವಳು ಫಿಲಿಂ ಇಂಡಸ್ಟ್ರಿ ಹೋದ್ಮೇಲೆ ನಾನು ಆಲ್ರೆಡಿ IT ಇಂಡಸ್ಟ್ರಿಯಲ್ಲಿ ಇದೆ ಫಸ್ಟ್ ಇಂದಾನೆ. ನನ್ಗೂ ಪವಿತ್ರ ಅವ್ರಿಗೂ ಪರಿಚಯ ಮುಂಚೆ ನಾನು IT ಇಂಡಸ್ಟ್ರಿನೇ ಕೆಲಸ ಮಾಡೋದು. ಬಟ್ ಪಾಪು ಹುಟ್ಟಾದ್ಮೇಲೆ ಪವಿತ್ರ ಗೌಡ ಅವರು ಫಿಲಿಂ ಇಂಡಸ್ಟ್ರಿ ಅಂದ್ರೆ ಅವ್ರಿಗೆ ಒಂದು ಗೋಲ್ಸ್ ಇರುತ್ತೆ. ಅವ್ರು ಒಂದು ಏನ್ ಮಾಡಿದ್ದಾರೆ. ಸೊ ಶಿ ಥಾಟ್ ಕಿ ಐ ಕ್ಯಾನ್ ಗ್ರೋ ಇನ್ ದ ಫಿಲಿಂ ಇಂಡಸ್ಟ್ರಿ ಅಂತ ಅವ್ರು ಹೆಜ್ಜೆ ಹಾಕಿದ್ರು. ಸೊ ಅದರಿಂದ ನನಗೂ ಅವ್ರಿಗೂ ಅಂದ್ರೆ ಅಷ್ಟೊಂದು ಟೈಮ್ ಸಿಗ್ತಾ ಇರಲಿಲ್ಲ. ಅಂಡ್ ವಿ ನೆವರ್ ಹ್ಯಾಡ್ ಟೈಮ್ ಟು ಸ್ಪೀಕ್ ಮಚ್ ಟು ಈಚ್ ಅದರ್. ಟೈಮ್ ಸಿಕ್ಕಿದ್ರೇನು ಚಿಕ್ಕ ಗಲಾಟೆಗಳು, ಸ್ಮಾಲ್ ಇಶ್ಯೂಸ್, ಅದು ಗಂಡ ಹೆಂಡತಿ ಮಧ್ಯದಲ್ಲಿ ಆಗೇ ಆಗುತ್ತೆ. ಬಟ್ ಅದರಿಂದ ಪೀಸ್ ಆಫ್ ಮೈಂಡ್ ಸಿಗ್ತಾ ಇಲ್ಲ. ಸೊ ವಿ ಥಾಟ್ ಆಫ್ ಇನ್ಸ್ಟೆಡ್ ಆಫ್ ಫೈಟಿಂಗ್ ಎವ್ರಿ ಡೇ, ಟೈಮ್ ಸಿಕ್ಕಿದ್ರೆ ನಾವು ಬರೀ ಗಲಾಟೆನೇ ಮಾಡೋದು. ಇದರಿಂದ ದ ಬೆಟರ್ ಸೊಲ್ಯೂಷನ್ ಇಸ್ ವೈ ಕಾಂಟ್ ವಿ ಎಂಡ್ ಅಪ್. ಸೊ ನಾವಿಬ್ರು ಒಂದು ತೀರ್ಮಾನಕ್ಕೆ ಬಂದ್ವಿ ಅಂಡ್ ವಿ ಗಾಟ್ ಅಂದ್ರೆ ವಿ ಗಾಟ್ ಎಂಡ್ ಅಪ್ ಅಂಡ್ ದಟ್ಸ್ ಹೌ ಶಿ ಲಿವ್ಡ್ ಹರ್ ಲೈಫ್ ಅಂಡ್ ಐ ಲಿವ್ಡ್ ಮೈ ಲೈಫ್. ಹೇಳ್ತಾ ಇದ್ರಿ ಸಂಜಯ್ ಸರ್, ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ, ಅವ್ರ ಗೋಲ್ಸೇ ಬೇರೆ ಇತ್ತು, ನನ್ನ ಗೋಲ್ಸೇ ಬೇರೆ ಇತ್ತು. ಸೊ ಇಬ್ರು ಕೂಡ ಮಾತಾಡ್ಕೊಂಡು ಡಿವೋರ್ಸ್ ನಿರ್ಧಾರಕ್ಕೆ ಬಂದ್ವಿ ಅಂತ. ಮಗಳ ಬಗ್ಗೆ ಯೋಚನೆ ಬರ್ಲಿಲ್ವಾ ಸಂಜಯ್ ಸರ್? ಯಾಕಂದ್ರೆ ಸುಮಾರು ದಂಪತಿಗಳು ಡಿವೋರ್ಸಿಗೆ ಹೋದಂತ ಸಂದರ್ಭದಲ್ಲಿ ಮಕ್ಕಳ ಮುಖ ನೋಡ್ಕೊಂಡು ಒಂದಾಗಿದ್ದು ಉದಾಹರಣೆಗಳಿದೆ. ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ.
ಹೌದು ಮೇಡಮ್, ನೀವು ಕೇಳಿದ್ರೆ ತಪ್ಪೇನಿಲ್ಲ. ಹ್ಮ್ ಆ ಟೈಮು ನಮ್ಮಿಬ್ಬರ ಲೈಫಲ್ಲೂ ಬಂದಿತ್ತು. ಹ್ಮ್ ಬಟ್ ಆ ಟೈಮಲ್ಲಿ ಐ ಥಾಟ್ ಇನ್ಫ್ಯಾಕ್ಟ್ ಕೋರ್ಟು ಹೇಳಿದ್ರು, ಈ ಮಗಳು ನಿಮ್ ಕೈ ಕೊಡಕ್ ಆಗಲ್ಲ, ಹ್ಮ್ ಮಗಳು ಅಮ್ಮನ ಜೊತೆನೆ ಹೋಗ್ತಾರೆ ಅಂತ. ಹ್ಮ್ ಸೊ ನನ್ನಿಂದ ಪವಿತ್ರ ಗೌಡ, ಶಿ ಇಸ್ ವೆರಿ ಗುಡ್ ಬಿಕಾಸ್ ಶಿ ನೋಸ್ ವಾಟ್ ಶಿ ಇಸ್ ಡೂಯಿಂಗ್ ಔಟ್ ವೆರಿ ಓರಿಯೆಂಟೆಡ್. ಹ್ಮ್ ಸೊ ಐ ಥಾಟ್ ಈ ನನ್ನ ಮಗಳು ಶಿ ಇಸ್ ಗೋಯಿಂಗ್ ಇನ್ ದ ಸೇಫ್ ಹ್ಯಾಂಡ್ಸ್ ಅಂಡ್ ಶಿ ವಿಲ್ ಬಿ ವೆರಿ ಗುಡ್. ಅಂಡ್ ಇನ್ಫ್ಯಾಕ್ಟ್ ಪವಿತ್ರ ಗೌಡ ಪ್ರೂವ್ ಮಾಡಿ ಹ್ಮ್ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾಳೆ, ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಈಗ ನನ್ನ ಮಗಳು ನೋಡಿದ್ರು ಐ ಫೀಲ್ ವೆರಿ ಹ್ಯಾಪಿ ದಟ್ ಶಿ ಇಸ್ ವೆರಿ ಹೆಲ್ದಿ ಅಂಡ್ ಶಿ ಇಸ್ ವೆರಿ ನಾಲೆಜಬಲ್. ಹ್ಮ್ ಸಂಜಯ್ So, ಸರ್, ನೀವು I don't ಹೇಳ್ತಾ say ಇದ್ರಿ, ಓಕೆ ಫೈನ್, ನೀವು ಹೇಳಿದ್ರಿ ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಮಗಳನ್ನ ನೋಡ್ಕೊಂಡಿದ್ದಾರೆ, ಆ ಕಾರಣಕ್ಕೆ ನನಗೆ ಖುಷಿ ಆಗಿದೆ ಅನ್ನುವಂತ ವಿಚಾರ ಹೇಳಿದ್ರಿ. ಆದ್ರೆ ಈಗ ಪವಿತ್ರ ಗೌಡ ಅವರು ಅಪರಾಧಿ ಅಂತ ನಾವು ಹೇಳ್ತಾ ಇಲ್ಲ ಸರ್. ಆರೋಪಿ, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ವಿಚಾರಣೆ ಎದುರಿಸ್ತಿದ್ದಾರೆ, ಎಲ್ಲವೂ ಕೂಡ ಹೌದು. ಬಟ್ ಈ ಬೆಳವಣಿಗೆಗಳು ಮಗಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಇದರಿಂದ ಎಲ್ಲೋ ಒಂದ್ ಕಡೆ ನೋವಾಗಿರಬಹುದು ನನ್ನ ಮಗಳ ಮನಸ್ಸಿಗೆ ಅಂತ ಅನಿಸ್ತಾ ಸರ್? ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ತಮಗೆ ಅನುಮಾನ ಬಂತ ಆ ರೀತಿ? ಯಾಕೆ ಬರಲ್ಲ ಮೇಡಮ್, ಡೆಫಿನೆಟ್ಲಿ ಬರುತ್ತೆ. ಹ್ಮ್ ಇದು ಡೆಫಿನೆಟ್ಲಿ ನನ್ನ ಮಗಳಿಗೆ ಒಂದು ಇಂಪ್ಯಾಕ್ಟ್ ಆಗೇ ಆಗಿರುತ್ತೆ. ಹ್ಮ್ ಬಟ್ ಆದ್ರಿಂದ ನಾನು ನನ್ನ ಮಗಳ ಬಗ್ಗೆ ಗೊತ್ತು. ಹ್ಮ್ ಶಿ ಇಸ್ ವೆರಿ ಸ್ಟ್ರಾಂಗ್. ಅವಳಿಗೆ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಹೆಂಗಿರ್ಬೇಕು, ಹ್ಮ್ ಹೌ ಟು ಅವಾಯ್ಡ್ ಪೀಪಲ್ ಅಂಡ್ ಶಿ ನೋಸ್ ವೇ ಟು ಟಾಕ್ ಅಟ್ ದ ರೈಟ್ ಪಾಯಿಂಟ್ ಆಫ್ ಟೈಮ್. ಯಾಕಂದ್ರೆ ಐ ನೆವರ್ ಬ್ಲೇಮ್ ಆನ್ ಪವಿತ್ರಸ್ ಬ್ರದರ್, ಸೊ ಐ ಹ್ಯಾವ್ ನೋ ಫಿಯರ್ ಅಬೌಟ್.